ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಾವಿವತ್ತು ಸೇರಿರುವಂತದ್ದು ಯುವ ಜನತೆ ಮತ್ತು ರಾಜಕೀಯದ ಬಗ್ಗೆ ಮಾತನಾಡಲಿಕ್ಕೆ. ಅದೇ ಯುವ ಶಕ್ತಿ. ನಮ್ಮ ದೇಶದ 70% ಹೆಚ್ಚಿನ ಜನಸಂಖ್ಯೆ ಯುವ ಜನತೆ. ಅದರಲ್ಲೂ ನಮ್ಮ ದೇಶದ ಮತದಾರರ ಬಗ್ಗೆ ಹೇಳಬೇಕಂತಂದ್ರೆ 30% ಜಾಸ್ತಿ ಮತದಾರರು ಯುವ ಜನತೆ. ಅಂದ್ರೆ ನೀವು ಲೆಕ್ಕ ಹಾಕ್ಬೋದು ನಮ್ಮ ದೇಶದ ಯುವ ಶಕ್ತಿಯ ಶಕ್ತಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಆದ್ರೆ ರಾಜಕೀಯ ಅಂತ ಬಂದಾಗ ಯುವ ಜನತೆ ಯಾಕೆ ಮೂಗು ಬರೀತಾರೆ, ಯಾಕೆ ಅದರಲ್ಲಿ ಆಸಕ್ತಿನ ವಹಿಸ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಹಾಗಾದ್ರೆ ನಮ್ಮ ಇಂದಿನ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಯುವ ಜನತೆಯ ಅಭಿಪ್ರಾಯ ಏನು, ಆ ಅಭಿಪ್ರಾಯದ ಬಗ್ಗೆ ಮಾತನಾಡಲಿಕ್ಕೆ, ಜೊತೆಗೆ ಅವರೊಂದಿಗೆ ಇದರ ಬಗ್ಗೆ ಚರ್ಚೆನ ಮಾಡಲಿಕ್ಕೆ ಇರುವಂತಹ ವಿಶೇಷವಾದಂತಹ ಕಾರ್ಯಕ್ರಮವೇ ಸುವರ್ಣ ನ್ಯೂಸ್ ಕೊಡುಗೆ ಯುವ ಶಕ್ತಿ. ಇಂದು ನಮ್ಮೊಂದು ಇರುವಂತಹ ಯುವ ಶಕ್ತಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಆದಂತಹ ಶೇಷಾದ್ರಿಪುರಂ ಕಾಲೇಜಿನ ವಿದ್ಯಾರ್ಥಿಗಳು, ಹಾಗೇನೆ ಚಿತ್ರಕಲಾ ಪರಿಷತ್ನ ವಿದ್ಯಾರ್ಥಿನಿಯರು ನಮ್ಮೊಂದಿಗೆ ಇದ್ದಾರೆ. ಅವರೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಯುವ ಶಕ್ತಿಯಲ್ಲಿ ನೀವು ಪಾಲ್ಗೊಳ್ತಾ ಇರೋದಕ್ಕೆ. ನಿಜಕ್ಕೂ ಯುವ ಶಕ್ತಿ ಅಂತಂದ್ರೆ ಆ ಶಬ್ದ ಕೇಳ್ತಾ ಇದ್ದಂತೆ ನಿಮ್ಗೆ ಗೊತ್ತಾಗುತ್ತೆ ಯುವ ಜನತೆ, ಅದರಲ್ಲಿರುವಂತಹ ಫೋರ್ಸ್ ಅನ್ನೋಂಥದ್ದು. ರಾಜಕೀಯ ಮತ್ತು ಯುವ ಜನತೆ ಇದೊಂದು ರೀತಿ ಟೂ ಪೋಲ್ಸ್ ಅಂತ ಅನ್ನೋಂಗಾಗ್ಬಿಟ್ಟಿದೆ, ಬೇರೆ ಬೇರೆ ದಿಕ್ಕುಗಳು ಅನ್ನೋಂಗಾಗ್ಬಿಟ್ಟಿದೆ. ಯಾಕೆ ಹೀಗಾಗ್ತಾ ಇದೆ? ಯುವ ಜನತೆಯಲ್ಲಿ ರಾಜಕೀಯದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ಲಿಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ? ಅಥವಾ ಇಂದಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ಯುವ ಜನತೆ ಏನಂತಾರೆ? ಯುವ ಶಕ್ತಿಗೆ ಇವತ್ತು ಸರಿಯಾದ ಅವಕಾಶಗಳು ಸಿಗ್ತಾ ಇಲ್ಲ ಅಷ್ಟೇ. ಬರೀ ಕಾಗದದ ಮೇಲೆ ಹೇಳ್ತಾ ಇದ್ದಾರೆ ಯುವಕರಿಗೆ ತುಂಬಾ ಅವಕಾಶ ಕೊಡ್ತಾ ಇದೀವಿ ದೇಶದಲ್ಲಿ ಅಂತ. ಆದ್ರೆ ಇವತ್ತು ನೋಡಿ, ಇವತ್ತು ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಒಬ್ಬ ಯುವಕ ಅಂತಕ್ಕಂಥ ಒಬ್ಬ MP ಇಲ್ಲ, MLA ಇಲ್ಲ, ಎಲ್ಲರೂ 40+ ಇರೋರೆ. ಹೀಗಾಗಿ ಯುವಕರಿಂದ ಮಾತ್ರ ಇವತ್ತು ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಓಕೆ, ಆದ್ರೆ ಬರೀ ಬಾಯಿ ಮಾತಿನಷ್ಟೇ ಯುವ ಜನತೆ ಹೇಳ್ತಾ ಇದ್ದಾರೆ ಅಥವಾ ನಿಜಕ್ಕೂ ಯುವ ಜನತೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ರಾಜಕೀಯದಲ್ಲಿ? ನಿಮ್ಗೆ ಏನನ್ಸುತ್ತೆ? ರಾಜಕೀಯದಲ್ಲಿ ಇಂದಿನ ಪರಿಸ್ಥಿತಿ ನೋಡ್ತಾ ಇದ್ರೆ, ಈ ರಾಜಕೀಯ ನಾಯಕರು ಹೇಳ್ತಾ ಇರೋ ಪ್ರಕಾರ 45 ವರ್ಷದ ಮೇಲೆ ಯಾರು ಇರ್ತಾರೋ ಅವ್ರನ್ನ ಯುವಕರು ಅಂತ ಹೇಳ್ಕೊಂತಾರೆ. 60 ವರ್ಷದ ಮೇಲೆ ಪಟ್ಟು ಯಾರು ಇರ್ತಾರೋ ಅವರು ರಾಜಕೀಯದಲ್ಲಿ ಮಧ್ಯಕ್ಕೆ ಬಂದಿರೋರು. 80 ವರ್ಷ ಯಾರು ದಾಟಿರ್ತಾರೋ ಅವ್ರು ಮಾತ್ರ ನಾಯಕರಾಗಿ ಅಲ್ಲಿ ಬಾಳ್ತಾರೆ. ಇಲ್ಲಿರುವಂತವ್ರೆಲ್ಲರೂ ಶಿಶುಗಳೇ ಹಂಗಾದ್ರೆ ಅವ್ರ ಲೆಕ್ಕದಲ್ಲಿ ಆ ತರನೇ ಅವ್ರು ನೋಡ್ತಾ ಇರೋದು. 45 ವರ್ಷದ ಮೇಲೆ ಯಾರು ಇರ್ತಾರೋ ಅವರೇ ರಾಜಕೀಯದಲ್ಲಿ ಯುವಕರು ಅಂತ ಗುರುತಿಸ್ಕೊಳಕ್ಕಾಗತ್ತೆ ಇವತ್ತಿನ ಸಂದರ್ಭದಲ್ಲಿ. ಸೊ ಹಾಗಾಗಿ ಯುವ ಜನತೆಗೆ ಅವಕಾಶಗಳು ಕಡಿಮೆ ಆಗ್ತಿವೆ ಅಂತ ಹೇಳ್ತೀವಿ. ತುಂಬಾ ಕಡಿಮೆ ಆಗ್ತಾ ಇದೆ. ಅಂದ್ರೆ ಯುವ ಜನತೆ ಏನ್ ಮಾಡ್ಬೇಕಂಗಿದ್ರೆ? ಕೈ ಕಟ್ಟಿ ಕುತ್ಕೊಬೇಕಾ, ಹೇಗೆ ಮುನ್ನುಗ್ಬೇಕು ಅಂತ ಹೇಳ್ತೀರಿ? ಕೈ ಕಟ್ಟಿ ಕುತ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಏನಂದ್ರೆ ನಮ್ಗೆ ಅಲ್ಲಿ ಅವಕಾಶಗಳನ್ನ ಕೊಡ್ತಾ ಇಲ್ಲ ಅವರು. ಈಗ ನಾವು ಹೋಗಿ ನಿಂತ್ಕೊಂತೀವಿ ಅಂದ್ರೆ ಅಲ್ಲಿ ಯಾವುದೇ ಒಂದು ಪಕ್ಷ ನಮಗೆ ಬೆಂಬಲ ಕೊಡೋದಿಲ್ಲ. ನಾವು ನಮ್ಮ ವಯಸ್ಸಿನ ಆಧಾರದ ಮೇಲೆ ಮತ್ತೆ ನಮ್ಗಿರೋ ಅನುಭವದ ಆಧಾರದ ಮೇಲೆ ಅವ್ರು ನೋಡ್ತಾ ಇದ್ದಾರೆ. ಅನುಭವ ಇಲ್ಲದೆ ಇರೋ ಕಾರಣಕ್ಕೆ ಯುವ ಶಕ್ತಿಗೆ ಅಲ್ಲಿ ಜಾಗ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಈಗಿನ ರಾಜಕೀಯ ವ್ಯವಸ್ಥೆನ ನೋಡಿದಾಗ ಸಾಕಷ್ಟು ಬಡ ಕಾರ್ಯಕರ್ತರಿರ್ಬೋದು ಅಥವಾ ಏನೇ ಒಂದು ಪ್ರತಿಭಟನೆಗಳಾಗಿರ್ಬೋದು, ಅಲ್ಲಿ ಯುವ ಜನತೆ ಕಂಡು ಬರ್ತಾರಲ್ಲ. ಆದ್ರೆ ಎಷ್ಟು ಜನ ಇಲ್ಲಿ ರಾಜಕೀಯ ನಾಯಕರಾಗುವಂತಹ ಆಸೆ ಆಶಯನ ಇಟ್ಕೊಂಡಿದ್ದೀರಿ? ಯುವಕರಲ್ಲೂ ಸಹ ರಾಜಕೀಯಕ್ಕೆ ಬರಬೇಕು. ರಾಜಕೀಯದ ಮೂಲಕ ರಾಜಕೀಯ ವ್ಯವಸ್ಥೆಯನ್ನ ಸುಗಮಗೊಳಿಸಬೇಕು. ನಮ್ಮ ರಾಜಕೀಯದಲ್ಲಿ ಏನಾಗ್ತಿದೆ ಅಂದ್ರೆ ಕುಟುಂಬ ರಾಜಕಾರಣ ಎದ್ದು ಕಾಣ್ತಿದೆ. ಕೆಲಸ ಮಾಡೋದಕ್ಕೆ ಮತ್ತು ಆಸಕ್ತಿ ವಹಿಸಿ ಬರ್ತಕ್ಕಂಥ ಯುವಕರನ್ನ ಅವರು ಬೆಳೀತಕ್ಕಂಥ ಪ್ರತಿಯೊಬ್ಬ ರಾಜಕೀಯ ನಾಯಕನು ಸಹ ಪ್ರತಿಯೊಬ್ಬ ಎಲ್ಲ ಯುವಕರುಗಳನ್ನ ಅವರು ಬೆಳೆಯೋದಕ್ಕೆ ಮೆಟ್ಟಿಲುಗಳಾಗಿ ಮಾಡ್ಕೊಳ್ತಿದ್ದಾರೆ ವಿನಃ ಅವರಿಗೆ ಒಂದು ಸೂಕ್ತ ಸ್ಥಾನಮಾನಗಳನ್ನು ನೀಡಿ ಅವರನ್ನು ಸಹ ಬೆಳೆಸಬೇಕು ಅನ್ನೋ ಒಂದು ಮೆಂಟಾಲಿಟಿ ಅವ್ರಲ್ಲಿ ಬರ್ತಿಲ್ಲ. ಅವರೆಲ್ಲರೂ ಸಹ ಯುವಕರನ್ನ ಅವರು ಬೆಳೆಯೋದಕ್ಕೆ ಒಂದು ಮೆಟ್ಟಿಲುಗಳನ್ನಾಗಿ ಮಾಡ್ಕೊಳ್ತಿದ್ದಾರೆ. ಯುವಕರು ಬರೋದಕ್ಕೆ ಹಿಂದೇಟ್ ಆಗ್ತಿರೋದಕ್ಕೆ ಇದಕ್ಕೂ ಒಂದು ಮೂಲ ಕಾರಣ ಅಂತ ನಮ್ಮ ಅಭಿಪ್ರಾಯ. ಮತ್ತೆ ಈಗಿನ ದಿನಗಳಲ್ಲಿ ನಾವು ಗಮನಿಸಿದ ಹಾಗೆ ಒಂದು ರಾಜಕೀಯಕ್ಕೆ ಎಂಟ್ರಿ ಆಗೋದು, ಇನ್ನೊಂದು ಬೇಡ ಈ ರಾಜಕೀಯ ವ್ಯವಸ್ಥೆಯನ್ನೇ ಒಂದು ರೀತಿಯಲ್ಲಿ ದೂರ ಇಟ್ಟಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಮತದಾನ ಮಾಡ್ಲಿಕ್ಕೆ ಹೋಗದೆ ಇರುವಂತದ್ದು ಅಂತ ಸ್ಥಿತಿ ಹೆಚ್ಚು ಕಂಡು ಬರ್ತಾ ಇದೆ. ನಮ್ಮ ದೇಶದಲ್ಲಿ 30% ಜಾಸ್ತಿ ಯುವ ಮತದಾರರೇ ಇರುವಂತದ್ದು. ಆದ್ರೂ ಕೂಡ ವೋಟರ್ ಐಡಿಗಳು ಬರೀ ಒಂದು ಯಾವುದೋ ಒಂದು ID ಪ್ರೂಫ್ ಆಗಿ ಅಷ್ಟೇ ಇದ್ಬಿಟ್ಟಿದೆ, ಬಿಟ್ರೆ ಹೋಗಿ ಮತದಾನ ಮಾಡ್ತಾ ಇಲ್ಲ. ಇದ್ರ ಕಡೆ ಗಮನ ಹರಿಸಬೇಕಾದಂತಹ ಜವಾಬ್ದಾರಿ ಯುವ ಜನತೆಗಿದೆ ಅಂತ ಅನ್ಸುತ್ತಾ ತಮಗೆ? ಈಗಿನ ಯುವ ಶಕ್ತಿಯವರು ಪ್ರತಿಭಟನೆಯನ್ನು ಮರ್ತೋಗ್ಬಿಟ್ಟಿದ್ದಾರೆ. ರಾಜಕೀಯ ವ್ಯವಸ್ಥೆನ ಬರೀ TV ಚಾನಲ್ದಲ್ಲಿ ಮತ್ತು ನ್ಯೂಸ್ ಚಾನಲ್ ನೋಡೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವತ್ತೇ ಆಗಲಿ ಡೈರೆಕ್ಟ್ ಆಗಿ ಬಂದು ಯುವ ಶಕ್ತಿಯಿಂದ ಯೂಸ್ ಆಗೋ ರಾಜಕೀಯದಲ್ಲಿ ನಾವು ಕೂಡ ಪಾತ್ರದಾರ ಅಂತ ಯಾವತ್ತೂ ತೋರಿಸ್ಕೊಂತ ಇಲ್ಲ. ಬೇರೆ ಯುವಕರು ಎಲೆಕ್ಷನ್ ಟೈಮಲ್ಲಿ ದುಡ್ಡುಗೋಸ್ಕರ ಪುಡಾರಿ ರಾಜಕಾರಣಿಗಳ ಜೊತೆ 500-300 ರೂಪಾಯಿಗೋಸ್ಕರ ಇವ್ರಿಗೆ ಓಟ್ ಹಾಕ್ತಾ ಇದ್ದಾರೆ. ಅದನ್ನ ನಿಲ್ಲಿಸಬೇಕು. ಮತ್ತೆ ಬ್ಯಾನರ್ ಕಟ್ಟಕ್ಕೋಸ್ಕರ ಮತ್ತೆ ರಾಜಕೀಯ ಸ್ವಾರ್ಥಕ್ಕೋಸ್ಕರ ರಾಜಕೀಯ ವ್ಯಕ್ತಿಗಳು ಯುವ ಶಕ್ತಿಯನ್ನ ಬಳಸ್ಕೊಂತ ಇದೆ. ಮತ್ತೆ ಮಾಲ್ಸ್ ಅಲ್ಲಿ ಶಾಪಿಂಗ್ ಮಾಲ್ ಅಲ್ಲಿ ಮುಳುಗ್ಬಿಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೋಗ್ತೀರಾ ನೀವು? ನಿಜಕ್ಕೂ ಹೌದಾ? ಇಂದಿನ ಯುವ ಶಕ್ತಿ ಶಾಪಿಂಗ್ ನಲ್ಲಿ ಅದರಲ್ಲೇ ಮುಳುಗಿರ್ತಾರೆ. ಬಟ್ ಒಂದು ರೈಟ್ ಇದೆ, ಏನಿದೆ, ಮತದಾನ ಹಾಕುವಂಥದ್ದು, ಒಬ್ಬರನ್ನ ಆರಿಸುವಂಥದ್ದು, ಆ ಹಕ್ಕನ್ನ ಚಲಾಯಿಸಲು ಎಲ್ಲೋ ಎಡವ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಇಲ್ಲ, ಹಾಗೇನಿಲ್ಲ. ಅವ್ರಿಗೆ ಆ ಹಕ್ಕನ್ನು ಚಲಾಯಿಸ್ಬೇಕು, ನಮ್ಮ ದೇಶ ಮುಂದುವರಿಬೇಕು ಅನ್ನೋದು ಖಂಡಿತ ಇದೆ. ಏನಾಗ್ತಾ ಇದೆ ಅಂದ್ರೆ 6 ತಿಂಗಳಿಗೊಂದ್ಸಲ ಮಿನಿಸ್ಟ್ರಿಗಳು ಇವರೆಲ್ಲ ಚೇಂಜ್ ಆಗ್ತಾ ಇರ್ತಾರೆ, ಚೀಫ್ ಮಿನಿಸ್ಟರ್. ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾರು ಈಗ ಪ್ರೆಸೆಂಟ್ ಆಗಿ ಯಾರಿದ್ದಾರೆ ಅಂತಾನೆ ಕನ್ಫ್ಯೂಸ್ ಆಗ್ತಾ ಇದೆ. ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಆಟೋಮೆಟಿಕಲಿ ಇಂಟ್ರೆಸ್ಟ್ ಹೋಗುತ್ತೆ ರಾಜಕೀಯದಲ್ಲಿ.
ಒಂದು ಟ್ರೈನಿಂಗ್ ಅಂತ ಇರಬೇಕು. ಈಗ ಯಾವುದೇ ಒಂದು ಜಾಬ್ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಒಂದು ಟ್ರೈನಿಂಗ್ ಅಂತ ಕೊಡ್ತಾರೆ. ಸೊ ಇವ್ರಿಗೆ ಯಾವ ಥರದ್ದು ಇಲ್ಲ, ಡೈರೆಕ್ಟ್ ಹೋಗ್ತಾರೆ, ಕುರ್ಚಿ ಮೇಲೆ ಕುತ್ಕೊಳ್ತಾರೆ, ದೇಶ ಆಗ್ಬಿಡ್ತಾರೆ. ಸೊ ಇವರಿಗೂ ಒಂದು ದೇಶಕ್ಕೆ ಹೋದ್ಮೇಲೆ ದೇಶನ ಹೇಗೆ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಒಂದು ಪ್ರಿಲಿಮಿನರಿ ಆಗಿ ಒಂದು ಟ್ರೈನಿಂಗ್ ಕೊಟ್ಟು ಕಳಿಸಿದ್ರೆ ಒಳ್ಳೇದು ಅಂತ ನನ್ನ ನಂಬಿಕೆ. ಅಂದ್ರೆ ಟ್ರೈನಿಂಗ್ ಯಾವ್ದ್ರಲ್ಲಿ ಬೇಕು ಅಂತ ಇರ್ತೀರಿ, ದುಡ್ಡು ಹೆಂಗ್ ಮಾಡೋದು ಅಂತ ಅನ್ನೋದ್ರಲ್ಲ? ಅದು ರಾಜಕೀಯ ಆ ಕಡೆ ಕಿಳಿಬೇಕಾದ್ರೆ ಅವ್ರಿಗೆ ಏನೇನು ತಿಳಿದಿರಬೇಕು ಅನ್ನೋದು ಫಸ್ಟು ಗೊತ್ತಿರಬೇಕು. ಅಂದರೆ ಇವಾಗ ನಮ್ಮ ದೇಶ ಹೇಳಿ ಕೇಳಿ ಹಿಂದುಳಿದಿದೆ, ಅದರಲ್ಲೂ ನಮ್ಮ ಅಭಿವೃದ್ಧಿ ಹೊಂದುತ್ತಿರೋ ದೇಶ, ಅದರಲ್ಲೂ ಇವ್ರು ಈ ಥರ ರಾಜಕಾರಣಿಗಳು ಲಂಚ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ಏನು ಮಾಡಿದ್ರು ನಮ್ಮ ರಾಜಕಾರಣಿಗಳಿಗೆ ಆ ಭ್ರಷ್ಟಾಚಾರ ಅನ್ನೋದು ಅವ್ರ ತಲೆಯಿಂದ ಹೋಗ್ತಾ ಇಲ್ಲ. ಮೊದಲು ಅದನ್ನು ಹೋಗ್ಲಾಡಿಸಿದ್ರೆ ನಮ್ಮ ರಾಜ್ಯ ಮುಂದೆ ಬರುತ್ತೆ, ಹಾಗೆ ನಮ್ಮ ರಾಷ್ಟ್ರನೂ ಕೂಡ ಮುಂದೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನಮ್ಮ ಈಗಿನ ರಾಜಕಾರಣದಲ್ಲಿ ಇರುವಂತಹದ್ದು ಸಾಕಷ್ಟು ಜನ ಕಂಟೆಸ್ಟ್ ಮಾಡ್ತಾ ಇರುವಂತಹವರಲ್ಲಂತೂ, ಅದರಲ್ಲೂ ನಾವು ಕಳೆದ ಬಾರಿದಂತೂ ತಗೊಂಡ್ರೆ ಸುಮಾರು 18% ಅಷ್ಟು ಜನ ಗೆದ್ದಂಥವರಲ್ಲಿ ಎಲ್ಲ ಒಂದಲ್ಲ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳನ್ನ ಇರುವಂಥವ್ರು. ಸೊ ಅಂಥವ್ರಿಗೆ ಯಾಕೆ ಅವಕಾಶಗಳನ್ನ ಕೊಡ್ತಾರೆ, ಅಥವಾ ಅಂಥವ್ರಿಗೆ ಯಾಕೆ ಮನೆ ಆಗ್ತಾ ಇದೆ ಜನತೆ ಅಂತ ಅನ್ಸುತ್ತೆ ನಿಮಗೆ? ರಾಜಕೀಯ ಪರಿಸ್ಥಿತಿ ಅಂತೂ ತುಂಬ ಅಧ್ವಾನ ಅನಿಸುತ್ತೆ. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ಸ್ ಇದೆ, ಎವ್ರಿ ಪಾಸ್ಟ್ ಹ್ಯಾಸ್ ಎ ಪಾಸ್ಟ್, ಎವ್ರಿ ಸೈಂಟ್ ಹ್ಯಾಸ್ ಎ ಪಾಸ್ಟ್, ಎವ್ರಿ ಕ್ರಿಮಿನಲ್ ಹ್ಯಾಸ್ ಎ ಫ್ಯೂಚರ್ ಅಂತ ಆಗ್ಬಿಟ್ಟಿದೆ. ಯಾರೆಲ್ಲ ಒಳ್ಳೆಯವ್ರು ಅನ್ಕೊಂಡಿದ್ವಿ, ಯಾರು ದೇವ್ರಂತ ಮನುಷ್ಯರು ಅನ್ಕೊಂತೀವೋ ಅವ್ರು ಜಸ್ಟ್ ಒಂದು ಹಿಸ್ಟ್ರಿ ಥರ ಹೋಗ್ತಾ ಇದೆ ಹೊತ್ತು ಈಗ ಕ್ರಿಮಿನಲ್ ಆಗಿರೋನು ಮುಂದಕ್ಕೆ ಚೆನ್ನಾಗಿ ಅವನೇ. ಉದಾಹರಣೆಗೆ ನೀವು ನೀವು ಮುಂದೆ ಹೇಳ್ದಂಗೆ ಎಷ್ಟೊಂದು ಜನ ಕ್ರಿಮಿನಲ್ ಆಗಿರೋರು ಈಗ ಚೆನ್ನಾಗಿ ಬಾಳ್ತವ್ರೆ. ಈಗಿನ ಪರಿಸ್ಥಿತಿ ಯಾವ್ಯಾವ ಒಂದು ಯುವಕರು ನೋಡಿದ್ರು ಒಂದು ರೋಲ್ ತಗೊಳಕ್ಕೆ ಯಾರು ಇಲ್ಲ. ಪೊಲಿಟಿಷಿಯನ್ ಅಲ್ಲಿ ತಗೊಂಡ್ರೆ ಯಾರಿದ್ದಾರೆ? ಒಳ್ಳೆ ರೋಲ್ ಮಾಡಲ್ ಆಗಿರೋ ಯಾರು ಒಬ್ರು ವ್ಯಕ್ತಿ ಇದಾರ? ಯಾರು ಇಲ್ಲ. ನಮ್ಮಲ್ಲಿ ಇರುವಂತಹವರಲ್ಲೇ ಅಂತ ಒಂದು ರೋಲ್ ಮಾಡಲ್ ಆಗುವಂತಹ ಆಶಯ ಯಾರಲ್ಲಿದೆ ಅದ್ರ ಬಗ್ಗೆ ಕೂಡ ಮಾತನಾಡಬೇಕು. ನಿಜಕ್ಕೂ ಯುವ ಶಕ್ತಿಲಿ ಒಂದು ಆಕ್ರೋಶ ಇರುವಂತಹದ್ದು. ಅವರು ಹೇಳುವ ಪ್ರಕಾರ ನಮ್ಮ ನಡುವೆ ಅಂತಹ ಯುವ ನೇತಾರರು ಅಥವಾ ನೇತಾರರು ಯಾರಿದ್ದಾರೆ, ಯಾರನ್ನ ನೋಡಿ ನಾವು ಈ ತರ ಆಗ್ಬೇಕು ಅಂತ ಐಡಿಯಲೈಸ್ ಮಾಡುವಂತಹ ಮಾದರಿ ವ್ಯಕ್ತಿಗಳು, ಮಾದರಿ ರಾಜಕಾರಣಿಗಳ ಕೊರತೆ ಇದೆ. ಜೊತೆಗೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತಾರೆ ಯುವ ಶಕ್ತಿ. ಈ ಬಗ್ಗೆ ಇನ್ನಷ್ಟು ಚರ್ಚೆಯನ್ನ ಮುಂದುವರಿಸ್ತೀನಿ ಈ ಪುಟ್ಟ ಬ್ರೇಕ್ನ ನಂತರ.